ಮಾಡಲಿಕ್ಕೆ ಅಥವಾ ಪರಭಾರ ಮಾಡಲಿಕ್ಕೆ ಅಥವಾ ಒತ್ತುವರಿ ಮಾಡಲಿಕ್ಕೆ ಏನೋ ಆರಂಭ ಮಾಡಿದೆ, ಆ ಆರಂಭದ ಧೋರಣೆ ನೀತಿಯನ್ನ ವಿರೋಧಿಸಿ ಸುಮಾರು 51 ದಿನಗಳಿಂದ ನಿರಂತರವಾಗಿ ಹೋರಾಟದ ಭಾಗವಾಗಿ ಈ ಟೆಂಟ್ ಅಲ್ಲಿ ದಿನನಿತ್ಯದ ಒಂದೊಂದು ಕಾರ್ಯಕ್ರಮವನ್ನ ದಿನನಿತ್ಯದ ಒಂದೊಂದು ವಿಚಾರಗಳನ್ನ ಪ್ರಸ್ತಾಪಿಸುವ ಮೂಲಕ ಈ ಹೋರಾಟವನ್ನ ಅನಿರ್ದಿಷ್ಟಾವಧಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ಹೋರಾಟದ ಕೇಂದ್ರ ಬಿಂದುಗಳಾದಂತಹ ಶ್ರೀಮತಿ ಪ್ರಭಾ ಮೇಡಮ್ ಅವರಿಗೆ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ರಘುನಂದನ್ ಅವರಿಗೆ ಹಾಗೂ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷರಾದಂತಹ ಜೋಗನಹಳ್ಳಿ ಗುರುಮೂರ್ತಿ ಅವರಿಗೆ ಸೇರಿದಂತೆ ಎಲ್ಲ ಪಕ್ಷದ ನನ್ನ ಪದಾಧಿಕಾರಿಗಳಿಗೆ, ಮುಖಂಡರುಗಳಿಗೆ ಮತ್ತೆ ಸೇರಿದಂತೆ ಎಲ್ಲ ಅನ್ನದಾತರಿಗೆ ನಮಸ್ಕರಿಸಿ, ಒಂದು ವಿಚಾರ ನಮ್ಮ ಪಕ್ಷದ ಇವತ್ತು ಹೊಸದಾಗಿ ಬಂದಿರುವಂತವರು ಒಂದು ಮುಖ್ಯವಾದಂತಹ ಒಂದು ವೇದಿಕೆಯನ್ನ ಗಮನಿಸಿ. ನಾವು ಬೇರೆ ಬೇರೆ ವೇದಿಕೆಗಳನ್ನು ನೋಡಿದೀವಿ, ಹೋರಾಟದ ವೇದಿಕೆಗಳನ್ನು ನೋಡಿದೀವಿ. ಆದ್ರೆ ಇಲ್ಲಿನ ವೇದಿಕೆಗೆ ಬಹಳಷ್ಟು ವ್ಯತ್ಯಾಸ ಇದೆ. ಏನಂತಂದ್ರೆ ಇವತ್ತು 51 ದಿನದ ಹೋರಾಟ ಏನ್ ನಡೀತಾ ಇದೆಯಲ್ಲ, ಇದು ಇವತ್ತಿಗೆ ಸೀಮಿತ ಅಲ್ಲ. ಇದು 501ನೇ ದಿನ ಆಗ್ಬೋದು ಅಥವಾ 1001 ದಿನ ಕೂಡ ಆಗ್ಬೋದು. ಹಾಗಾಗಿ ನಾವು ಈ ಹೋರಾಟಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡೇ ಕೂರೋಣ ಅನ್ನುವಂತ ದೃಷ್ಟಿಯಿಂದ ನೋಡಿ, ಗಟ್ಟಿಮುಟ್ಟಾದಂತ ತಗಡನ್ನ ಅಂಚನ್ನ ಹಾಕ್ಸಿದ್ದಾರೆ, ಕೆಳಗಡೆ ಸಿಮೆಂಟ್ ಅನ್ನ ಹಾಕ್ಸಿದ್ದಾರೆ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನ ಫ್ಯಾನ್, ಟೇಬಲ್, ಕುರ್ಚಿ, ಮಳೆ ಚಳಿ ಬಂದ್ರು ಕೂಡ ಜಗ್ಗದೆ ಬಗ್ಗದೆ ನಮ್ಮ ಹೋರಾಟನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ಬೇಕನ್ನುವಂತ ಪೂರ್ವ ಸಿದ್ಧತೆಯಲ್ಲಿ ಇವರು ಹೋರಾಟವನ್ನ ಆರಂಭ ಮಾಡಿದ್ದಾರೆ. ಇದು ತಾತ್ಕಾಲಿಕವಾದಂತಹ ಹೋರಾಟಕ್ಕೆ ಇವರು ಸೀಮಿತ ಆಗೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಇವರು ಮಾಡಿದಂತ ಸಿದ್ಧತೆಗಳನ್ನು ನೋಡ್ಕೊಂಡು ಅಧಿಕಾರಿಗಳು ಗಡ ನಡಬೇಕು ಅಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಅಲೋ ಗುರುಮೂರ್ತಿ ಸರ್, ನಾವು ನಿನ್ನೆ ಬಿಡದಿ ಹೋರಾಟಕ್ಕೆ ಹೋಗಿದ್ವಿ. ಅಲ್ಲಿ ಹೋರಾಟದ ಸ್ಥಳ ಹೆಂಗಿದೆ ಅಂದ್ರೆ 100 ಜನ, ಆದ್ರೆ ಸ್ಥಳ ಹೆಂಗಿದೆ ಅಂತಂದ್ರೆ ಅಲ್ಲೇ ಪಕ್ಕದಲ್ಲಿನೇ ಚರಂಡಿ ಗಮನಾಥ ಬೀರ್ತಾ ಇದೆ, ಕೂಡ್ಲಿಕ್ಕೆ ಚೇರುಗಳ ವ್ಯವಸ್ಥೆ ಇಲ್ಲ, ಆಮೇಲೆ ಜಾಗದ ವ್ಯವಸ್ಥೆ ಇಲ್ಲ, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ. ಆದ್ರೆ ಇಲ್ಲಿನ ಹೋರಾಟದ ಸ್ಥಳ ಹೆಂಗಿದೆ ಅಂದ್ರೆ ರೈತರಿಗೆ ಟೆಂಟ್ ಹಾಕಕ್ಕೆ ಪೊಲೀಸ್ ಪರ್ಮಿಷನ್ ಕೊಟ್ಟಿಲ್ಲ, ಎಲ್ಲ ಕಿಲ್ಲಾ ಕೊಟ್ಟರು. ಒಂದಿನ ಟೆಂಟ್ ಹಾಕೊಂಡಾಗ ನಿಮ್ಮ ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು. ಅಂದ್ರೆ ಅಲ್ಲಿ ಅಧಿಕಾರದ ಧೋರಣೆ, ದರ್ಪದ ಧೋರಣೆ ಎಷ್ಟು ಮಟ್ಟಿಗೆ ಇದೆ, ರೈತರನ್ನ ಒಕ್ಕಲೆಬ್ಬಿಸಲಿಕ್ಕೆ, ರೈತರನ್ನ ಅವರ ಹಕ್ಕುಗಳನ್ನು ಕಿತ್ಕೊಳ್ಳಿಕ್ಕೆ ಅವರು ಕೂಡ ಪೂರ್ವ ಸಿದ್ಧತೆ ಮಾಡಿಕೊಂಡು ಹೋರಾಟಕ್ಕೆ ಅನುಮತಿ ನೀಡಿರುವಂತದ್ದು, ಅದಕ್ಕೆ ಅಡ್ಡಿಪಡಿಸುವಂತದ್ದು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಾನು ಕೇಳಿದೆ, ಮುಂಚೆ ಕಿಶೋರ್ ಅನ್ನೋಂತವ್ರಿದ್ರು, ಅಣ್ಣ ಇಷ್ಟೆಲ್ಲ ಮಾಡಿದ್ರಲ್ಲಿ ಇದಕ್ಕೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂತಂದ್ರೆ ಯಾರ್ಯಾರು ಮುಖಂಡರು, ಒಬ್ರು ಸಿಮೆಂಟ್ ಹಾಕ್ಸಿದಾರಂತೆ, ಒಬ್ರು ಟೆಂಟ್ ಹಾಕ್ಸಿದಾರಂತೆ, ಒಬ್ರು AC ಕೊಡಿಸಿದಾರಂತೆ, ದಿನನಿತ್ಯದ ಊಟದ ಖರ್ಚು ವೆಚ್ಚವನ್ನು ಕೂಡ ಒಬ್ಬೊಬ್ರು ನೋಡ್ಕೊತಾ ಇದಾರಂತೆ. ಅವರೆಲ್ಲರೂ ಕೂಡ ಈ ಹೋರಾಟದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕಳಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇಂಥ ಹೋರಾಟಕ್ಕೆ ಎಷ್ಟೋ ಜನ ಅಯ್ಯೋ ಏನ್ ಹೋರಾಟ ಮಾಡ್ತಾ ನಡಿಯಪ್ಪ, ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಕ್ಕಾಯ್ತದ, ಸರ್ಕಾರದ ವಿರುದ್ಧ ನಾವು ಧ್ವನಿ ಎತ್ತಕ್ಕಾಯ್ತದ ಅನ್ನುವಂತ ಹಿಂಜರಿಕೆಯಿಂದನೇ ನಮಗೆ ಬೆಂಬಲ ಕೊಡ್ಲಿಕ್ಕೆ ಸಾಕಷ್ಟು ಜನ ಹಿಂದಾಗ್ತಾರೆ. ಆದ್ರೆ ನಿಮ್ಮ ಹೋರಾಟಕ್ಕೆ ನಾವು ನಿರಂತರವಾಗಿ ಶ್ರಮಿಸ್ತೀವಿ ಅನ್ನುವಂತ ಒಂದು ಯೋಚನೆ ಅವ್ರಿಗೆ ಬಂದಿದೆಯಲ್ಲ, ನಿಜಕ್ಕೂ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಈ ಹೋರಾಟ ಯಾತಕ್ಕಾಗಿ ನಡೀತಾ ಇದೆ? ರೈತರ ಬದುಕಿಗಾಗಿ, ರೈತರ ಜೀವನಕ್ಕಾಗಿ, ರೈತರ ಹೊಲ ಅಥವಾ ಭೂಮಿ ಅಥವಾ ನೆಲದ ಉಳಿವಿಗಾಗಿ. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಕರಪತ್ರದಲ್ಲಿ, ಇಲ್ಲಿ ಏನೆಲ್ಲ ಸಿಗುತ್ತೆ, ಏನೆಲ್ಲ ಬೆಳೆಯಲಾಗುತ್ತೆ, ಇದರಿಂದ ಬೆಂಗಳೂರಿಗೆ ಏನೆಲ್ಲ ಲಾಭ ಆಗುತ್ತೆ ಅನ್ನುವಂಥದ್ದು ಸಂಪೂರ್ಣವಾಗಿ ಇದರಲ್ಲಿ ತಿಳಿಸಿದ್ದಾರೆ. ಆದರೂ ಕೂಡ ಈ ಭಾಗದ ಜನಪ್ರತಿನಿಧಿಗಳಾಗ್ಲಿ ಅಥವಾ ಈ ಭಾಗದ ಬೇರೆ ಬೇರೆ ಪಕ್ಷದ ಮುಖಂಡರುಗಳಾಗ್ಲಿ ಈ ಭೂಮಿಯನ್ನು ಉಳಿಸಿಕೊಡ್ಬೇಕನ್ನುವಂತ ಯಾವುದೇ ಕಾಳಜಿ ಆಗ್ಲಿ, ರೈತರ ಮೇಲೆ ಪ್ರೀತಿ ವಿಶ್ವಾಸ ಆಗ್ಲಿ, ನಂಬಿಕೆ ಆಗ್ಲಿ ಕಳ್ಕೊಂಡು ಬಿಟ್ಟಿದ್ದಾರೆ. ಯಾಕೆ? ಇದಕ್ಕೇನೆ ನಮ್ಮ ರಘುನಂದನ್ ಸರ್ ಹೇಳ್ತಾ ಇದ್ರು, ಈ ಬೆಂಗಳೂರು ಸುತ್ತಮುತ್ತಲೇ ಯಾಕೆ ಈ ತರದ ಒತ್ತುವರಿಗಳು ನಡೀತಾ ಇದ್ದಾವೆ, ಈ ತರದ ಭೂ ಕಬಳಿಕೆಗಳು, ಸ್ವಾಧೀನಗಳು ನಡೀತಾ ಇದಾವೆ ಅಂತಂದ್ರೆ ಬೆಂಗಳೂರು ಸುತ್ತಮುತ್ತ ಏನಾದ್ರು ಈ ತರದ ಏರಿಯಾ ಏನೋ ಅಭಿವೃದ್ಧಿ ಹೆಸರಲ್ಲಿ, ಅಭಿವೃದ್ಧಿ ನೆಪದಲ್ಲಿ ಭೂಮಿಗಳನ್ನ ಕಬಳಿಕೆ ಮಾಡಿಕೊಂಡು ಏನೋ ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ರೆ ಅಥವಾ ಅದೇನು ಬೇರೆ ಬೇರೆ ಸೈಟ್ಗಳನ್ನ ಮಾಡಿ ಮಾರಾಟ ಮಾಡಿದ್ರೆ ನಮ್ಮ ರಾಯಚೂರು ಜಿಲ್ಲೆಗೂ ಇಲ್ಲಿಗೂ ಶೇಕಡ ನನಗನ್ಸಿದ ಪ್ರಕಾರ 50% ಹೆಚ್ಚಿನ ಬೆಲೆ ಈ ಭೂಮಿಗಳು ಬಾಳ್ತವೆ. ಯಾಕಂತಂದ್ರೆ ಬೆಂಗಳೂರು ಸುತ್ತಮುತ್ತ ಅಂತಂದ್ರೆ IT-BT ಕಂಪನಿಗಳು ಬರ್ತವೆ, ದೊಡ್ಡ ದೊಡ್ಡ ಏನು ಡೆವಲಪರ್ಸ್ಗಳು ಇರ್ತಾರೆ. ಆ ಕಾರಣಕ್ಕಾಗಿ
ಬಾಳುವಂತದ್ದು, ಬೆಲೆ ಬಾಳುವಂತ ಭೂಮಿ ಯಾವುದು ಅಂತಂದ್ರೆ ಬೆಂಗಳೂರು ಸುತ್ತಮುತ್ತ ಇರುವಂತ ಭೂಮಿ. ಹಾಗಾಗಿ ಅದಕ್ಕೆ ರೈತರನ್ನ ಚಿತ್ರಹಿಂಸೆ ಕೊಟ್ಟು, ರೈತರನ್ನ ಒಕ್ಕಲೆಬ್ಸಿ, ರೈತರ ಹಕ್ಕುಗಳನ್ನ ಕಿತ್ಕೊಂಡು ಅವ್ರನ್ನ ದಮನ ಮಾಡಿ, ಅವರಿಗೆ ಇಲ್ಲ ಸಲ್ಲದ ಏನು ಬೇರೆ ಬೇರೆ ಒತ್ತಡಗಳನ್ನ ಹಾಕಿ ಭೂಮಿ ಕಸ್ಕೊಂಡು ಇವತ್ತು ದೊಡ್ಡ ದೊಡ್ಡ ಈ ಭಾಗದ MLA MP ಅಥವಾ ನಮ್ಮನ್ನ ಆಳ್ತಾ ಇರುವಂತ ರಾಜಕಾರಣಿಗಳು ಇವತ್ತು ದೊಡ್ಡ ದೊಡ್ಡ ಲೀಡರ್ಗಳಾಗಿದ್ದಾರೆ ಅಂದ್ರೆ ಯಾವ ಕಾರಣ? ರೈತರನ್ನ ಒಕ್ಕಲೆಬ್ಬಿಸಿ, ರೈತ ಭೂಮಿಯನ್ನು ಕಸ್ಕೊಂಡು ಅದನ್ನ ಇನ್ನೊಬ್ಬರಿಗೆ ಡಬಲ್ ದುಪ್ಪಟ್ಟಿಗೆ ಮಾರಾಟ ಮಾಡಿ ಅವರೆಲ್ಲ ಇವತ್ತು ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ. ಹಾಗಾಗಿ ಇಂಥ ಹೋರಾಟಕ್ಕೆ ಶಕ್ತಿ ತುಂಬಬೇಕು, ಇಂಥ ಹೋರಾಟಕ್ಕೆ ಏನು ಅವರಿಗೆ ಧೈರ್ಯ ತುಂಬಬೇಕು, ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕನ್ನೋ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಮೇಡಮ್ ನೀವು ನೋಡ್ತಾ ಇದ್ದೀರಾ, KRS ಪಕ್ಷ ಇಡೀ ರಾಜ್ಯಾದ್ಯಂತ ಎಲ್ಲಿ ಅನ್ಯಾಯ ನಡೀತೆ, ಮೋಸ ನಡೀತೆ, ಭ್ರಷ್ಟಾಚಾರ ನಡೀತೆ, ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳು ನಡೀತೆ, ಅವರ ಹಕ್ಕುಗಳನ್ನು ಯಾರೆಲ್ಲ ಕಿತ್ಕೊಳ್ತಾ ಇದ್ರೆ ಅಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ ಇರ್ತೈತೋ, ಬಿಜೆಪಿ ಇರ್ತೈತೋ, JDS ಇರ್ತೈತೋ, ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಇರ್ತಾರೆ ಅಂದ್ರೆ KRS ಪಕ್ಷ ಇರುತ್ತೆ. ಇದು KRS ಪಕ್ಷ ಮಾಡ್ತಾ ಇರುವಂತ ಜನಪರವಾದಂತಹ ಹೋರಾಟ. ಇವತ್ತು ರೈತರಿಗೆ ಬೇಕಾಗಿರೋದು, ಮಹಿಳೆಯರಿಗೆ ಬೇಕಾಗಿರೋದು, ಕೃಷಿ ಕಾರ್ಮಿಕರಿಗೆ ಬೇಕಾಗಿರೋದು, ಯುವಕರಿಗೆ ಬೇಕಾಗಿರೋದು ಅವರ ಹಕ್ಕುಗಳ ಉಳಿವು. ಆ ಹಕ್ಕುಗಳನ್ನ ಉಳಿಸಲಿಕ್ಕಾಗಿ ಇವತ್ತು KRS ಪಕ್ಷ ಈ ರಾಜ್ಯಾದ್ಯಂತ ಈ ತರದ ಹೋರಾಟಗಳನ್ನ, ಅಭಿಯಾನಗಳನ್ನ ಮಾಡ್ತಾ ಇಂಥ ಹೋರಾಟಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ನಮ್ಮ ರಘುನಂದನ್ ಸರ್ ಹೇಳಿದಂಗೆ ಯಾರು ಕೂಡ ಈ ಹೋರಾಟ ಸಮಿತಿ ಪದಾಧಿಕಾರಿಗಳಿಗೆ ಒಂದು ಸೂಕ್ಷ್ಮ ಮಾಹಿತಿ ಕೊಡ್ತಾ ಇದೀವಿ. ನಿರಂತರವಾಗಿ ಏನು ಇವತ್ತು 51 ದಿನಕ್ಕೆ ಕಾಲಿಟ್ಟಿದೆ, 501 ದಿನವಾದರೂ ಕೂಡ KRS ಪಕ್ಷ ನಿಮ್ ಜೊತೆಯಾಗಿರುತ್ತೆ, 1001 ದಿನವಾದರೂ ಕೂಡ ನಿಮ್ KRS ಪಕ್ಷ ನಿಮ್ ಜೊತೆಯಾಗಿರುತ್ತೆ. ಆದ್ರೆ ಇದಕ್ಕೆಲ್ಲ ಬೇಕಾಗಿರುವಂತದ್ದು ಕಾನೂನಿನ ಅರಿವು ಮತ್ತು ಕಾನೂನಿನ ಮಾರ್ಗದರ್ಶನ. ಇವತ್ತು ನಾವು ಅವ್ರಿಗೆ ಗೊತ್ತು, ಅಯ್ಯೋ ಇವರು ಏನೋ ಹೋರಾಟ ಮಾಡಿ 1000 ದಿನ ಆಗ್ಲಿ ನಾವು ಏನಾದ್ರೂ ಇದಕ್ಕೆ ಬೆಂಬಲ ಕೊಟ್ಟಿಲ್ಲ ಅಂತಂದ್ರೆ ನಮಗೆ ಸಹಾಯಕ್ಕೆ ಬರೋದು, ನಮ್ಮ ಹೋರಾಟಕ್ಕೆ ಶಕ್ತಿ ತುಂಬುವಂತದ್ದು ಕಾನೂನು. ನಾವು ಎಲ್ಲಿ ಹೋರಾಟ ಮಾಡಬೇಕು, ಇಲ್ಲಿ ಈ ಹೋರಾಟ ಸಾಮಾಜಿಕವಾದಂತಹ ಹೋರಾಟ ಇಲ್ಲಿ ಇರಲಿ, ಆದ್ರೆ ನಮ್ಮ ಕಾನೂನು ಹೋರಾಟ ಕೋರ್ಟ್ಗಳಲ್ಲಿ, ಕಚೇರಿಗಳಲ್ಲಿ, ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಏನದು ಮನವರಿಕೆ ಮಾಡೋದ್ರ ಜೊತೆಗೆ ರೈತರ ಭೂಮಿಯನ್ನ ಕಬಳಿಕೆ ಮಾಡ್ಕೊಂಡ್ರೆ ಏನೆಲ್ಲ ನಷ್ಟ ಆಗುತ್ತೆ, ನುಕ್ಸಾನ ಆಗುತ್ತೆ. ಈ ರೈತರು ಈ ಭಾಗದ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, 1,000 ಒಂದು ದಿನಕ್ಕೆ 1,000 ಲೀಟರ್ ಹಾಲನ್ನ ಬೆಂಗಳೂರಿಗೆ ಕಳ್ತಾರೆ. ಒಂದು ದಿನಕ್ಕೆ 1,000 ಲೀಟರ್ ಏನಾದ್ರೂ ಈ ಭೂಮಿ ಕಸ್ಕೊಂಡ್ಬಿಟ್ರೆ ರೈತರಲ್ಲಿ ಏನಾಗ್ತಾರೆ, ಒಂದೊಂದು ಹಳ್ಳಿಯಿಂದ, ಆಮೇಲೆ ಸುಮಾರು 4 ಹಳ್ಳಿಯಿಂದ ನನಗನ್ಸುತ್ತೆ ಒಂದು 10,000 ಜನ ಇರ್ಬೋದು ಅಲ್ವಾ. 4 ಹಳ್ಳಿಯಿಂದ 10,000 ಜನ ಏನಾದ್ರೂ ಈ ಭೂಮಿಯನ್ನ ಕಿತ್ಕೊಂಡ್ಬಿಟ್ರೆ ಅವರೆಲ್ಲರೂ ಕೂಡ ಬೀದಿಗೆ ಬರ್ತಾರೆ, ಅವರೆಲ್ಲರ ಮಕ್ಕಳು ಬೀದಿಗೆ ಬರ್ತಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯ, ಅವರ ವಿದ್ಯಾರ್ಥಿ ಜೀವನ ಹಾಳಾಗುತ್ತೆ. ಹಾಗಾಗಿ ಇಂಥ ಏನೋ ದೊಡ್ಡ ಕೆಲಸಕ್ಕೆ ರಾಜ್ಯ ಸರ್ಕಾರ ಏನು ಕೈ ಹಾಕಿದೆ ಅದು ನಿಜಕ್ಕೂ ಕೂಡ ರೈತ ವಿರೋಧಿ ನೀತಿ, ರೈತ ವಿರೋಧಿ ಆಡಳಿತ. ಈ ರೈತ ವಿರೋಧಿ ಆಡಳಿತಕ್ಕೆ KRS ಪಕ್ಷ ಯಾವತ್ತೂ ಧ್ವನಿಯಾಗಿ ಅದರ ವಿರುದ್ಧ ಹೋರಾಟಕ್ಕೆ ಬೆಂಬಲವಾಗಿ ನಿಂತಂತ ಈ ಹೋರಾಟ ಸಮಿತಿಗೆ ಯಾವತ್ತೂ ಶಕ್ತಿಯಾಗಿರುತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ KRS ಪಕ್ಷದ ಮುಖಂಡರುಗಳಿಗೆ, ಎಲ್ಲ ಅನ್ನದಾತರಿಗೆ ನಾನು ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ KADVಗೆ, ರೈತ ಪೀಡಿತ KADVಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರೈತ ವಿರೋಧಿ ಆಡಳಿತ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ರೈತ ವಿರೋಧಿ ಆಡಳಿತ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಎಲ್ಲ ಅನ್ನದಾತ ಬಂಧುಗಳಿಗೆ ಜೈ, ಎಲ್ಲ ರೈತ ಮಿತ್ರರಿಗೆ, ಜೈ, ಎಲ್ಲ ಹೋರಾಟಗಾರರಿಗೆ